ಗಂಟೆ ಗಂಟೆ ಥರ ಆಗ್ತಾ ಇದೆ. ಇಲ್ಲಿ 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 ನೋವು ಉಂಟಾ? ನೋವು ಉಂಟು. ಈಗ ಸಹ ಉಂಟಾ ಅಕ್ಕ ನೋವು? ನೋವು. ಯೇಸುವಿನ ನಾಮದಲ್ಲಿ ರೆಹಮತ್ ಅಕ್ಕಗಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಹೊಟ್ಟೆ ನೋವು ಬಿಟ್ಟು ಹೋಗಲಿ, ಎದೆ ನೋವು ಬಿಟ್ಟು ಹೋಗಲಿ, ಭುಜ ನೋವು ಬಿಟ್ಟು ಹೋಗಲಿ, ಕಾಲು ನೋವು ಬಿಟ್ಟು, ಲಿವರ್ ಸಮಸ್ಯೆ ಬಿಟ್ಟು ಹೋಗಲಿ. ಮಾತ್ರವಲ್ಲ 8 ವರ್ಷದಿಂದ ಅನುಭವಿಸ್ತಾ ಇದ್ದಾರೆ. ಆ ಗಂಟು ಬರುವಂತ ಎಲ್ಲ ನೋವುಗಳು ಬಿಟ್ಟು ಹೋಗಲಿ, ವೇದನೆಗೆ ಬಿಟ್ಟು ಹೋಗಲಿ, ಫ್ರೀ ಆಗಲಿ. ಕರ್ತನ ಯೇಸುಕ್ರಿಸ್ತನ ಬಾಸುಂಡೆಗಳ ಮೂಲಕ ಅಕ್ಕನವರ ಗುಣವಾಯಿತು. ಕರ್ತನ ಯೇಸುಕ್ರಿಸ್ತನ ಬಾಸುಂಡೆಗಳ ಮೂಲಕ ಅಕ್ಕನವರ ಗುಣವಾಯಿತು. ಕರ್ತನ ಯೇಸುಕ್ರಿಸ್ತನ ಬಾಸುಂಡೆಗಳ ಮೂಲಕ ಅಕ್ಕನವರ ಗುಣವಾಯಿತು. ಇವರು ಫ್ರೀ ಆಗಲಿ, ಬಂಧನ ಅಡಿಯಲಿ, ಮಾಂತ್ರಿಕ ಕಟ್ಟು ಅಡಿಯಲಿ. ಬಿಟ್ಟು ಹೋಗು ಪಿಶಾಚಿ, ಶರೀರ ಬಿಟ್ಟು ಹೋಗು, ಇವರ ಹೊಟ್ಟೆ ಬಿಟ್ಟು ಹೋಗು ರೈಟ್ ನಾವು, ಎದೆ ಬಿಟ್ಟು ಹೋಗು ರೈಟ್ ನಾವು, ರೈಟ್ ನ ಭುಜಗಳನ್ನು ಬಿಟ್ಟು ಹೋಗು, ಕಾಲುಗಳನ್ನು ಬಿಟ್ಟು ಹೋಗು, ಲಿವರ್ ಅನ್ನು ಬಿಟ್ಟು ಹೋಗು. ಔಟ್ ಇನ್ ಜಿಸಸ್ ಯೇಸು ನಾಮದಲ್ಲಿ ಈ ಸ್ಥಳದ ನೋವಿಗೆ ಅಪ್ಪಣೆ ಕೊಡ್ತಾನೆ. ಅಕ್ಕನವರ ಶರೀರ ಹೊರಬಿಟ್ಟು ಹೊರಗೆ ಬಾ. ಔಟ್ ಇನ್ ಜೀಸಸ್, ಔಟ್ ಇನ್ ಜೀಸಸ್. ಯೇಸುನ ಅಧಿಕ ನಾಮದಲ್ಲಿ ಈ ಸಹೋದರಿಯ ಮೊಣಗಂಟಲ್ಲಿ ಹೊಳುವಂತ ರೋಗತ್ವ ಶಕ್ತಿ ಅಪ್ಪಣೆ ಕೊಡ್ತಾನೆ. ಔಟ್ ಇನ್ ಜೀಸಸ್, ಔಟ್ ಇನ್ ಜೀಸಸ್. ಎಲ್ಲ ವೇದನೆ ಬಿಟ್ಟು ಹೋಗಲಿ. ಲೂಕ 19 ಹಾವುಗಳನ್ನು ಚೇಳುಗಳನ್ನು ವೈರಸ್ ಸಮಸ್ತವರು ತುಳಿದಕ್ಕೆ ಅಧಿಕಾರ ಶಕ್ತಿ ನೆನೆಸಿಕೊಟ್ಟಿದ್ದಾನೆ. ಆದ್ರಿಂದ ಅದಕ್ಕೆ ಕೇಳಿ ಮಾರ್ಗದರ್ಶನ ಕರ್ತನ ಯೇಸುಕ್ರಿಸ್ತನ ಬಾಸುಂಡೆ ಮೂಲಕ ಸಹೋದರ ಗುಣ ಫ್ರೀ ಇದ್ದಾನೆ. ಬಚ್ಚಿಸಿ ಅಭಿ देखो कम है, अभी देखो कम है, गया ना.